ತಮಿಳ್ನಾಡು ಬೇರೆ ಅಲ್ಲ, ಈ ತಮಿಳ್ನಾಡಿರೋ ತಮಿಳ್ನಾಮ ನಾ ಈರಪ್ಪನ ಬೇಕಿದ್ದು ನನಗೆ ಸೇರ್ದನ. ಇವ್ರು ನನ್ನ ಕೊಂಡೋಗಿ ತುರ್ಕಿ, ನನ್ನ ಕೊಂಡೋಗಿ ಅವ್ರ ಕೈಗೆ ಶಿಕ್ಷಿ ಅವ ಅಲ್ಲಿ ನಗಿರ ಈ ತರ ಆಯಿರಕಣಕಾನ ಪೊಲೀಸ್ಗೆ ಸವಾಲು ತುಪಾಕಿ ಸಿದ್ದ ಬಂದು ಕರ್ನಾಟಕ ಅವ್ರ ಮುಂದೆ ಶರಣರು ಆಗತ್ತ. 11 ದಿವಸ ನನ್ನ ಗೌರ್ಮೆಂಟ್ ಔಷಿದ್ದಾರೆ, ನಾನು ಅವ್ ತಗೊಳ್ಳಿಲ್ಲ, ಗೌರ್ಮೆಂಟೇ ಔಷಿದ್ದಾರೆ. ನಾನು ಇಲ್ಲಿಂದ ನಡೆದೀನಿ ಬಣ್ಣಾರೆಗೆ, ಕಾಡೊಳಗೆ ನಡ್ಕೊಂಡು ಹೋಗಿನಿ. ಬಣ್ಣಾರೆಗೆ ಹೋಗಿ ಇನ್ನು ತಲೆ ಕಂಡುಕೊಂಡ್ರೆ ತಿಳ್ಕೊತಾರೆ. ಹೋಗಿ ಅವ್ರ ಕೆಂಪಲಿ ಬಣ್ಣಾರೆಗೆ ಹೋಗಿ ಪೂಜೆ ಗೀಜೆ ಈಸಿ ಎಲ್ಲ ತಂದ ಬಣ್ಣಾರಿ ತಾಯಿಗೆ ಕೈ ಮುಗಿದ್ಬಿಟ್ಟು, ತಾಯಿ ನೀನೇ ಕಾಪಾಡಕು, ಈ ರೀತಿ ನನ್ನ ಈ ತರ ಮಾಡಿದ್ರು, ನೀನ್ ಕಾಪಾಡ್ಬೇಕಂದ್ಬಿಟ್ಟು ಬಣ್ಣಾರಿ ತಾಯಿಗೆ ಮುಗಿದ್ಬಿಟ್ಟು ಆ ಗೂಡಲ್ಲಿ ಕುಕ್ಕಲ್ಲಿ ಬೀಡಿ ಕುಕ್ಕೆ, ಆ ಕುಕ್ಕಲ್ಲಿ ಪೂಜೆ ಗೀಜೆ ಕಳ್ಳೆಪುರಿ ಅದೆಲ್ಲ ಹೂವು ಎಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಮಾಡ್ಬಿಟ್ಟು ಬಾಗಿಲು ಮುಂದೆ. ಆಗ ನಾನು ಬಸ್ ಏರ್ತೀನಿ, ಬಸ್ ಏರಿ ಸತಿಮಂಗಲ ಹೋಗ್ತೀನಿ. ಸತಿಮಂಗಲ ಹೋಗಿ ಆಗ ನನಗೆ ನಂಬರ್ ಕೊಟ್ಟಿದ್ರು, ಬೇರೆ ನಗಿರ ಗೋಪಾಲ ಅವ್ರ ನಂಬರ್ ಕೊಟ್ಟಿದ್ರು. ಆಗ ಜೀವ ತಂಗವೇಲು, ಶಿವ ಸುಬ್ರಹ್ಮಣಿ, ಸುಬ್ಬು ಮೂರಾಳ್ತ ನಾನು ಮೀನು ಅವ್ರನ್ನ ನೋಡಿದ್ದು. ನಾನು ಅವ್ರು ಬತ್ತಿದ್ ಹೋಯ್ತಿರೋದು ಇರಕ್ಕಂತಕ್ಕ. ಆಗ ಮೂರಾಳು ನಾನು ಕೊಳಕ. ಆಗ ಅವ್ರಿಗೆ ಫೋನ್ ಮಾಡಿ, ಅಣ್ಣ ಎಲ್ಲಿದ್ದೆ ಆಗಂದ್ರು. ನಾನೀಗ ಸತಿಮಂಗಲದಲ್ಲಿ ಅಣ್ಣ ಆಗಂದ್ರೆ, ಸರಿ ಬಂದು ಬಿಡ್ತೀನಿ, ಹೇಗ ಇದ್ದೆ ಆಗಂದ್ರು. ಅದೇ ಡ್ರೆಸ್ ಇದ್ದೆ ಇಲ್ಲ ಬೇರೆ ಡ್ರೆಸ್ ಇದ್ದೆ ಅಂದ್ರು. ಇಲ್ಲ ಬೇರೆ ಡ್ರೆಸ್ ಇದೀನಿ, ಬಿಳಿ ಪಂಚೆ ಹಾಕಿದೀನಿ, ಮೊಟ್ಟೆ ಹೊಡೆದಿದ್ದೀನಿ, ಕೆಂಪು ತುಂಡು ಕಟ್ಟಿದ್ದೀನಿ, ನೀವು ಬಣ್ಣರೆಗೆ ಬರ್ಬೇಕಾಗಂದ್ರೆ. ಸರಿ ಅಲ್ಲಿ ಇರು, ನಾವು ಬರ್ತೀವಿ ಅಂತದೆ. ಬರ್ರನ್ನೇ ಬಂದ್ಬಿಟ್ರು. ಅಲ್ಲಿ ದಂಡೆಲಿ ಇದ್ರು ಅವ್ರುವೆ. ಆಗ ಬಂದದೆ ಕಾರ್ ಮಾಡಿ, ಕಾರ್ಲಿ ಕುಂಡ್ರಿಸ್ಕೊಂಡದೆ ತೂರ ಈ ರೋಡ್ ಹೋಗಿ ಶಿವ ಸುಬ್ರಹ್ಮಣ್ಯ ಅಣ್ಣವ್ರ ಮನೆಯಲ್ಲಿ ಪಾಪ ಅಡಿಗೆಗೆ ಹೋಗಂತ ಅವ್ರು ಫೋನ್ ಮಾಡಿದ್ರು, ಏನೋ ಗೊತ್ತಿಲ್ಲ. ಆಗ ಅಲ್ಲಿ ಅಡಿಗೆಗೆ ಎಲ್ಲ ಮಾಡಿದ್ರು, ಅದು ಊಟ ಮಾಡ್ಬಿಟ್ಟು. ಆಗ ನಾನು ಕರುಣಾನಿಧಿ ಆಗಿನ ನಾನು ಶರಣರಾಗ್ಬಿಡ್ತೀನಿ ಅಂದ್ಬಿಟ್ಟು ಕರುಣಾನಿಧಿ ಆಗಿನ ತಪ್ಪ ನನ್ನ ಕರ್ಕೊಂಡು ಹೋಗ್ತಾರೆ. ನೈಟು 1:15 ಕರೆಕ್ಟ್ ಆಗಿ ನಾವು ಮಡ್ರಾಸ್ ಹೋಗಿ ಸೇರ್ತೀವಿ. 1:15 ಪಾಪ ಅವರು ಆಗ ಹೋಗಿ ಅವ್ರ ಎಲ್ಲ ದರ್ಶನ ಮಾಡ್ಬಿಟ್ಟು, ಸರಿ ಶಬಾಷ್ ಪರವಿಲೆ, ಇಂಥ ಕೇಸರಿ ಬಂದು ನೀನು ಶರಣರಾಗಿದ್ರೆ ನೀನು ಪೆರ್ಮ್ಯಾನ ಆಳ್ತಾ ಒಳ್ಳಿ ಆಳ್ತಾ ನಿನ್ನ ಜೀವಕ್ಕೆ ನಾನು ಉತ್ತರ ಕೊಡ್ತೀನಿ. ನೀ ಜೈಲಿದ್ದೀನಿ ಇರ್ಬೇಕಾಯ್ತದ, ಶಟ ಪಡಿಯೋದು ಕುಟ್ರ ಅದು ಇರಾಗಾಯ್ತದಪ್ಪ ಹಾಗಂತ ಹೇಳಿದ್ರು. ಸರಿಯ ನಾನು ಇದ್ಕೋತೀನಿ ಹಾಗಂತ ಹೇಳ್ಬಿಟ್ಟು ಅವ್ರೊಂದಿಗೆ ಮಾತಾಡ್ಬಿಟ್ಟು, ಆಗ ಇವರು ನಗೀರ ಗೋಪಾಲ್ ಮನೆಗೆ ಕರ್ಕೊಂಡು ಬಂದಿದೆ, ಅವ್ರು ಆಫೀಸಿಗೆ ಕರ್ಕೊಂಡು ಬಂದಿದೆ. ಆಗ ಪೇಟಿ ಫೋಟೋ ಎಲ್ಲ ಎತ್ತಿ ಏನ್ ಮಾಡ್ಬಿಟ್ರು, ಆಯರ್ ಕನಕಾನ ಪೊಲೀಸು ತುಪಾಕಿ ಸಿದ್ದನೊಂದಿಗೆ ಸವಾಲು ಕರುಣಾನಿಧಿ ಅವ್ರ ಮುಂದೆ ಶರಣರು ಆಗಂತ ಹೇಳಿ ಇವ್ರು ಇತ್ತಿಂದ ಸಿದ್ದನ ಸುಟ್ಟುಬಿಟ್ಟು ರಥ ಸುರಿಸ್ಕೊಂಡು ಹೋಗಾನೆ ಪೊದ್ರೊಳಕ್ಕೆ ನಾವ್ ಪೊಣ ಎತ್ಕ ಬಂದ್ಬಿಡ್ತೀವಿ, ಇದ್ರ ಉಸಿರೋಡ ಎತ್ತಿ ಬರ್ತೀವಿ, ಇದ್ರ ಪೊಣ ಓಡ ಎತ್ಕ ಬರ್ತೀವಿ ಹಾಗಂತ, ಹೆಣದೋಡ ತಕ್ಕ ಬರ್ತೀವಿ ಹಾಗಂತ ಇಲ್ಲಿ ಪಬ್ಲಿಕ್ ಎಲ್ಲ ಊರ್ ಜನವೇ ಬಿಟ್ಕೊಂಡು ತಡಕ್ತಾರೆ. ಅಲ್ಲಿ ಆತರ ಇವ್ರು ಪತ್ರಿಕೆ ಕೊಟ್ರು. ಅವ ಅಲ್ಲಿ ನಗಿರ ಈ ತರ ಆಯಿರಕಣಕಾನ ಪೊಲೀಸ್ಗೆ ಸವಾಲು ತುಪಾಕಿ ಸಿದ್ದ ಬಂದು ಕರುಣಾನಿಧಿ ಅವ್ರ ಮುಂದೆ ಶರಣರು ಆಗಂತ ಅವ ಹತ್ತಿಂದ ಪತ್ರಿಕೆ ಅವ ಬಿಡ್ತಾನೆ, ಇವ್ರು ಇತ್ತಿಂದ ಪತ್ರಿಕೆ ಅವ್ರು ಬಿಡ್ತಾರೆ. ಒಂದೇ ಕೊಲ್ಪೇಶನ್ ಆಗೋಯ್ತು. ಹೇಗ ಹೋದ ಇಡ್ಲಿ ಹೊಡ್ದವಲ್ಲ, ಹೇಗ ಹೋದ ಮಡ್ರಾಸಿಗೆ ಹಾಗಂತ ಇವ್ರಿಗೆ ಒಂದು ಇದು. ನಾವು ಏನೋ ನಿಮ್ಮಂತವ್ರು ನಾವು ಇದ್ದದಕ್ಕೆ ನಾವು ಹೋಗಿ ಒಂದು ಒಳ್ಳೆದಾಗಿ ಸೇರ್ಕೊಂಡು ಆಗ ಅಲ್ಲಿ ಹೋಗಿ ಸೇರಿ, ಆಗ ಸರಿ ನನ್ನ ಎಲ್ಲ ಏನೇನು ವಿಚಿತ್ರ ಎಲ್ಲ ಫೋಟೋ ಪೇಟಿ ಎಲ್ಲ ಎತ್ತಿ ಎಲ್ಲ ಏನೇನೋ ಕಥೆ ಎಲ್ಲ ಮಾಡಿ, ಆಗ ನನ್ನ ಅಲ್ಲೊಂದು 11 ದಿವಸ ನಾನು ತನಿಯಾಗಿ ಹೇಳೋದಿಲ್ಲ, 11 ದಿವಸ ನನ್ನ ಗೌರ್ಮೆಂಟ್ ಔಷಿದ್ದಾರೆ. ನಾನು ತಗೊಳ್ಳಿಲ್ಲ, ಗೌರ್ಮೆಂಟೇ ಔಷಿದ್ದಾರೆ. ಯಾರಿಗೂ ತೋರಿಸ್ಬಾರ್ದು ದುಡ್ಡಿರ್ನೇ ಎಂದ್ಬಿಟ್ಟು 11 ದಿವಸ ನನ್ನ ಬೇರೆ ಮಡ್ರಾಸ್ ಶಾಲೆ ಒಳಗೆ ಬಂದ್ ಮಾಡಿಕೊಂಡಿದ್ರು. ಆಗ 11 ದಿವಸ ಆದ್ಮೇಲೆ ಈಗ ಏನ್ ಮಾಡಿದೆ ಆಗಿದ್ರು, ಅಯ್ಯ ನಾನೀಗ ಇಲ್ಲಿ ನನ್ನ ತಮ್ಮ, ನನ್ನ ಬಾಮೈದ, ನನ್ನ ತಂಗೆ ಗಣ್ಣ, ನನ್ನ ತಂಗೆ ಮಗನ ಇವರೆಲ್ಲ ಸೇರಿಸಿ ಇವ್ರು ಹಿಡ್ಕೊಂಡದ ಈರಪ್ಪನ ಕೂಟಾಣಿ ನೋಡ್ದೆಯಾ, ಇವರೇ ಕೇಳಿಸ್ಬಿಟ್ಟು ಇವರೇ ಪರ್ಮಿಷನ್ ಕೊಟ್ಟು ಕೇಳಿಸ್ಬಿಟ್ಟು ಸರ್ವ್ ಮಾಡ. ಆಗ್ಲೂ ನನ್ನ ತಮ್ಮ ಹೇಳದನಂತೆ, ಆ ದೇಶದಲ್ಲಿ ಮಕ್ಳು ಮದಪ್ಪನ ದೇಶದಲ್ಲಿ ನಮ್ಮ ಹೆಂಗಸು ಅವರೆಲ್ಲ ಹಿಡ್ಕೊಂಡು, ಅಯ್ಯ ನೀವೇನು ಗಲಾಟೆ ಮಾಡಬೇಡಿ, ಅವ ಸಾಯಂಕಾಲ ನಾನು ಶರಣರು ಮಾಡ್ತೀನಿ, ಆಮೇಲೆ ಇಲ್ದಿದ್ರೆ ನಾನ್ ಪೊರ್ಪಾಯ್ತೀನಿ ಹಾಗಂತ ಇವ ಎಲ್ಲ ಈಗ ಹೇಳಿದ್ದಾನೆ. ಇಲ್ಲಿ ನಾವು ಹೋಗಿ ನಿಮ್ಮ ಅಣ್ಣನ ಕರ್ಕೊಂಡು ಬಂದು ನೋಡ್ತೀನಿ ಅಂದ್ರೆ ಬಂದು ಕೊಡಾಕ್ತಾನೆ ಬಂದಿದ್ದೀನಿ ನೋಡು ನೀನು. ಬಂದು ಸುಟ್ಟೆ ಅಷ್ಟು ಆತರ ಏಟ್ ಹೇಳ್ಸಾರೆ, 1-2 ಏಟಲ್ಲ, 1,000 ಗುಂಡು ಬೆಂದಿದ್ದಾರೆ. ಈಗಲೂ ಆ ಮರ ಎಲ್ಲ ಬರೀ ತೂತೆ, ಓಟೈತಾನೆ ಆ ಮರ ಎಲ್ಲ ಪೂರವೇ. ಈಗೆಲ್ಲ ಕಂಡು ಕೂಡ್ಕೊಂಡು ಹಾಗೆ ಪೋಲ್ಗಳೆಲ್ಲ ಇರ್ತವೆ. ಹಾಗೆ ಹೇಳಿ ಕೂಡ ನೀವು ಆ ತರ ಅಕ್ರಮ ಮಾಡಿದ್ರಿ, ನಾನೇನು ಮೋಸ ಮಾಡಿದೆ, ನಾನು ಇಲ್ಲ ಗೌರ್ಮೆಂಟ್ಗೆ ಮೋಸ ಮಾಡಿದಾನ, ಅರಸಾಂಗಕ್ಕೆ ಮೋಸ ಮಾಡಿದಾನ, ಇಲ್ಲ ಪುದು ಮಕ್ಕಳಿಗೂ ಮೋಸ ಮಾಡಿದಾನ. ನಾವು ಎಲ್ಲ ಒಂದು ತಾಯಿ ತಂದೆ ಗುಂಪಿನ ಕಂಡಾಗ ಮಕ್ಕಳು ಕಂಡಾಗ ನಾವು ನೆನೆಸ್ಕೊಂಡಿರೋದು. ನಾವು ಅಂಥವ್ರು ಇಂಥವ್ರಿಂದಿಲ್ಲ, ಯಾವ ಜಾತಿ ಆದ್ರೂ ನಾವು ಒಂದು ತಾಯಿ ತಂದೆ ಸಮಾನ ಅಂತ ನಾನು ನೆನೆಸಿದ್ದೇನೆ ಹೊರತು ಬೇರೆ ತರ ನಾನು ಇದ್ದಿರ್ಲಿಲ್ಲ ಆಯ್ತಾ. ಆಗ ನಾನು
ಅಲ್ಲಿಂದ ಆಗ ಆ ಗೋಪಶೆಟ್ಟಿಪಾಳ್ಯಕ್ಕೆ ನನ್ನ ಕರ್ಕೊಂಡು ಬಂದು ಆಗಿರೋ ವಳಕಗಳೆಲ್ಲ ಬರೆದು ಎಲ್ಲ ಮಾಡ್ಕೊಂಡು ಎಲ್ಲ ಶೈನ್ ಪಾಣದ ಎತ್ಕೊಂಡು ನನ್ನ ಸತ್ಯಮಂಗಲ ಕೋರ್ಟಿಗೆ ಕರ್ಕೊಂಡು ಬರ್ತಾರೆ. ಸತ್ಯಮಂಗಲ ಕೋರ್ಟಿಗೆ ಹಾಜರು ಮಾಡಿ ಆಗ ಕೊಯಂಬತ್ತೂರು ಶೈರಿಗೆ ತಗೊಂಡೋಗಿ ಬರ್ತಾರೆ. ಕೊಯಂಬತ್ತೂರು ಶೈರಿಯಲ್ಲಿ 8 ವರ್ಷ ಇದ್ದು 8 ವರ್ಷದ ಮೇಲೆ ನನಗೆ ಲೈಫ್ ಕೊಟ್ರು. ಲೈಫ್ ಕೊಟ್ಟ ಮೇಲೆ ಹೈಕೋರ್ಟಿಗೆ ಅಪೀಲ್ ಮಾಡಿ ನನಗೆ ಅಲ್ಲಿ ಕೇಸ್ ತೀರ್ಸ್ಬಿಟ್ರು ನಮ್ಮ ವಕೀಲು, ಪಾಪಮ್ಮನ ವಕೀಲ ಅಂತ. ಅವ್ರ ತರ ನನಗೆ ಕಷ್ಟಪಟ್ಟದು. ಅವ್ರಿಗೆ ನಾನು ಇನ್ನೂ 1 ಪೈಸೆ ಸುಟ್ಟಿ ಪೈಸೆ ಕೂಡ ಕೊಟ್ಟಿಲ್ಲ ನಾನು. ಪಾಪ ಅವ್ರಿಗೆ 1 ರೂಪಾಯಿ. ಒಂದ್ ದಿವಸ ಮಾತ್ರ ಎಸ್ ಕಾರ್ಡ್ ನಂಗೆ CID ಆಫೀಸ್ನವರು ಎಸ್ ಕಾರ್ಡ್ ಒಂದು 100 ರೂಪಾಯಿ ಕೊಟ್ಟಿದ್ರು ಕೋರ್ಟಿಗೆ ಹೋಗುವಾಗ. ಆ 100 ರೂಪಾಯಿಲಿ ನಾನು ಟೀ ಕುಡಿ, ನಿನಗೆ ಇದು ಜೈಲಿ ದುಡ್ಡು ಆಗಂತ ಕೇಳಿದ್ರು ನಮ್ಮ ವಕೀಲು. ಯಾರೋ ಕೊಟ್ರೆ ಅದು ಕುಡಿಲಿ ಟೀ ಆಗಂತ. ಸರಿ ನಿನ್ನ ಕೈ ಯಾರಾದ್ರೂ ಒಂದು ಟೀ ಕುಡಿಯೋಣ ಹಾಗಂತ ಪಾಪ ಅವರು ಟೀ ಕುಡಿತಾರೆ. ಅವರೇ ನಾವು ಊಟ ತಿಂಡಿ ನಮ್ಗೆ ಎಸ್ ಕಾರ್ಡ್ ಅವೆಲ್ಲ ಹೋದ್ರೆ ಎಲ್ಲಾರಿಗೂ ಎಸ್ ಕಾರ್ಡ್ಗೂ ಊಟ ತಿಂಡಿ ಎಲ್ಲ ಸಂತೋಷಿಗೆ ಅವ್ನು ಒಳ್ಳೆದಾಗಿ ಕರ್ಕೊಂಡು ಹೋಗಿ ಒಳ್ಳೆದಾಗಿ ಕರ್ಕೊಂಡು ಬನ್ನಿ ಹಾಗಂತ ಅವ್ರಿಗೂ ಒಂದು ಬುದ್ಧಿ ಕಾರ್ಯ ಇದೆ ಕೂಡ ನಮ್ಮ ವಕೀಲ್ ಹೇಳ್ತಿದ್ರು. ಪಾಪ ಇಷ್ಟೆಲ್ಲ ನಡೆದು 8 ವರ್ಷದ ಮೇಲೆ ನನಗೆ ಅಲ್ಲಿ ಕೇಸ್ ಮುಗೀತು ತಮಿಳ್ನಾಡಲ್ಲಿ. ಆ ತಮಿಳ್ನಾಡಲ್ಲಿ ಮುಗಿದ ಮೇಲೆ ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲಿ ಕೇಸ್ ಅದೇ ನೋಡ್ತಾರೆ. ಕರ್ನಾಟಕದಲ್ಲಿ ಎತ್ಕೊಂಡು ಬಂದು ಇಲ್ಲಿ ಕೇಸಲ್ಲಿ ಇಲ್ಲಿ ನಗರದಲ್ಲಿ ಮಾಡಿದ್ರು. ನಗರದಲ್ಲಿ ಬಂದು ಗಾಳಿಪುರ ಟೇಸ್ ಇದರಲ್ಲಿ ಜೈಲ್ ತಂದು ಮಾಡಿದ್ರು. ಅಲ್ಲಿ ನಡ್ಕೊಂಡು ಹೋಗೋದು, ಮೈಸೂರಿಗೆ ಹೋಗೋದು, ಒಯ್ದಾಕೋದು ಬರೋದು ಹಾಗೆ ಮಾಡಿ ಇಲ್ಲಿ ಸಜಾ ಕೊಟ್ರು. ಇಲ್ಲಿ ಲೈಫ್ ಕೊಟ್ಟು ಕೇಳೋದಕ್ಕಿಂತ ಆ ಜಡ್ಜ್ ಬಂದು ಭೂಪಯ್ಯ ಅಂತ. ಆ ಜಡ್ಜಿಗೆ ನಾನು ಕೈ ಮುಗಿದಲ್ಲೇ ಹೇಳ್ತೀನಿ, ಅಯ್ಯ ನೀವು ಹೊರಜ ಪಕ್ಷ ದಂಡನೆ ಕೊಡಿ, ನಾನೇನು ಅಪರಾಧ ನಾನು ಮಾಡಿದೆ, ಏನು ಅಪರಾಧ ಮಾಡೋದಕ್ಕೆ ನನಗೆ ಶಿಕ್ಷಾ. ಇದ್ರ ಒಂದು ಕೊಲೆ ಆದ್ರೂ ಮಾಡಿರ್ಬೇಕು, ಒಂದು ಕೊಳ್ಳೆ ಆದ್ರೂ ಮಾಡಿರ್ಬೇಕು, ಇದೊಬ್ರು ಸೊತ್ತಾರು ತಿನ್ಬೇಕು, ಇದ್ರೊಬ್ರಿಗೆ ತೊಂದರೆಯಾರು ಕೊಟ್ಟಿರ್ಬೇಕು. ಈ ತರ ಇದ್ರೆ ನೀವು ಮಾಡಿ ಹಾಗೆ ಅಂದ್ಬಿಟ್ಟು ಬೇಕಾದ್ರೆ 9 ಆಳ ಕರೆಸಿ ಕೇಳಿ ಅಂತ ಹೇಳ್ತೀನಿ. ಆಗ ಫಾರೆಸ್ಟ್ನವ್ರು 9 ಆಳ ಕರೆಸಿ ಕೇಳಗಿಂತ ಅವ ಏನು ಮಾಡಿಲ್ಲ, ಅವ ನಮಗೆಲ್ಲ ಸಪಾಯ ಒಳ್ಳೇದು ಮಾಡಿದ್ದಾನೆ, ಪೊಲೀಸ್ನವ್ರಿಗೆ ಒಳ್ಳೇದು ಮಾಡಿದ್ದಾನೆ, ಪೊಲೀಸ್ನವ್ರ ಜೀವ ಕಾಪಾಡಿದ್ದಾನೆ, ಮಕ್ಕಳ ಜೀವ ಕಾಪಾಡಿದ್ದಾನೆ, ಅವನೇ ನಮ್ಮ ಜೀವನ ಕಾಪಾಡಾಗೆ ಕುಂಬಿ ಸಿದ್ಧನುವೆ ಅವ್ರ ತ ಈರಪ್ಪನ ಅಡ್ಡಾಕ್ತಾರೆ. ಈರಪ್ಪನಿಗೂ ಅವನಿಗೂ ಜಗಳ ಆಗೋಗನೆ ನಮ್ಮ ಮನೆಯಲ್ಲಿ ಹಿಡ್ಕೊಂಡು ಹೋಗಿದ್ದ 9 ಆಳು. ನೀನೇನು ಬಂದು ಕರ್ನಾಟಕದವ್ರು ನೋಟು ಮೆರಟಿ ಕೇಳ್ತಿದೆ ಅಂದ್ಬಿಟ್ಟು ಅವನು ತುಪ್ಪಾಕಿ ಎತ್ಕೊಂಡು ಇವನು ತುಪ್ಪಾಕಿ ಎತ್ಕೊಂಡು ನಿಂತಿರೋದ ಇವರೆಲ್ಲ ಫಾರೆಸ್ಟ್ನವರಲ್ಲಿ ಗಿಡಗಿಡ ನಡೆದರು. ಆಗ ಅದೆಲ್ಲ ಹೇಳದ ಮೇಲೆ ಸ್ವಲ್ಪ ನನಗ ಇದಾಯ್ತು. ಆಗ ಬಂದು ನನಗಾಗಲೂ ಲೈಫ್ ಕೊಟ್ಟು ಆಗ 11 ವರ್ಷ ನಾನು ಹೋಗಿ ಸೆರೆಯಲ್ಲಿವೆ. ನಾನು ಅಲ್ಲಿ ಒಂದು ತಾಯಿ ತಂದೆ ಕಂಡಾಗ ಸೂಪ್ರೆಂಟು, ಜೈಲರ್ಗ, ಪೊಲೀಸು ಎಂತವ್ರು ಅವ್ರು ಇವ್ರು ಒಳ್ಳೆಯವ್ರು ಕೆಟ್ಟವ್ರಿಗೆ ಎಲ್ಲಾರಿಗೂ ಒಂದು ಸಮಾಧಾನ ಸಂತೋಷ ಆಗಿ ಇದ್ಕೊಂಡು ನನಗೆ ತೋಟದ ಕೆಲಸ ಕೊಟ್ರು. ತೋಟದ ಕೆಲಸ ಸೊಪ್ಪು ಸೌದೆ ಬೆಳೆಯೋದು, ಜನಗಳಿಗೆ ಹಾಕೋದು, ನಾನು ಅಲ್ಪ ಸ್ವಲ್ಪ ಮಾರೋದು, ಏದೋ ಅಧಿಕಾರಿಗಳಿಗೆ ಸ್ವಲ್ಪ ಅವ್ರಿಗೆ ಟೀ ಕಾಫಿಗೆ ಮಧ್ಯಾಹ್ನಕ್ಕೆ ಒಂದು ಒದಗಿ ಸಹಾಯ ಮಾಡ್ಕೊಂಡು ಅವ್ರ ಕೈಯೊಳಗಿದ್ದು ಅವ್ರು ಹೇಳ್ದ ಕೆಲಸ ನಾನು ಮಾಡ್ಕೊಂಡು ಒಂದು ಒಳ್ಳೆ ಹೆಸರು ಎತ್ಕೊಂಡು ಕಡಿಸಿದ್ ಬಂದು ನನಗೆ 11 ವರ್ಷ ಆಗೋಯ್ತು. ಅಲ್ಲಿಗೆ 11 ವರ್ಷ ಆದ್ಮೇಲೆ ಆಗ ಸೂಪ್ರೆಂಟು ಮೇಡಮ್ನು ಪಾಪ ಭಾರಿ ಕಷ್ಟಪಟ್ಟಿದ್ದಾನೆ. ಅಲ್ಲಿಗೆ ಮರಿಗೌಡ್ರು ಅಂತ ಒಬ್ರು, ತಿಮ್ಮಯ್ಯ ಸಾರ್ ಅಂತ, ಅವರೆಲ್ಲ ನಂಗೆ ಭಯಂಕರ ಸೌಕರ್ಯ ಮಾಡಿದ್ರು ಜೈಲೊಳಗೆ. ನನಗೆ ತನಿ ಊಟ ಕೊಡೋದು, ತನಿ ಕೆಲಸ ಕೊಡೋದು, ನನ್ನ ಚೆಂದಾಗಿ ಸರಿಯಾಗಿ ಮಾಡಿದ್ರು. ಈ ಕೈದಿಗಳು ಸ್ವಲ್ಪ ಮೊರಟು ಪರ್ಟುಗಳೆಲ್ಲವೇ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ಳೋದು ಒಳಗೆಲ್ಲ ಶೇರ್ ಮಾಡ್ಕೊಂಡು ಅವ್ರಿಗೆಲ್ಲ ತೊಂದ್ರೆ ಮಾಡಬೇಡಿ, ಜೈಲಿ ಬಂದು ಪನಿಷ್ಮೆಂಟ್ ಬರ್ತವೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಮಾಡಿ ಆ ಜೈಲು ನಾನು ತಿರ್ತಿ ಅಧಿಕಾರಿಗಳು ಮಾಡೋ ಕೆಲಸ ನಾನ್ ಮಾಡಿದ್ದೀನಿ ಅಲ್ಲಿ 11 ವರ್ಷ ನಾನ್ ಬಂದು ಕಾಣಿಕೆ ಹೋಡ್ರ ಆಗಿದ್ದು. ಕಾಣಿಕೆ ಹೋಡ್ರ ಅಂತ ತಮಿಳ್ನಾಡಲ್ಲಿ ಕೊಡ್ತಾರೆ. 10 ವರ್ಷ ಆದ್ಮೇಲೆ ಕಾಣಿಕೆ ಹೋಡ್ರ ಅಂತ ಕೊಡ್ತಾರೆ. ಪೊಲೀಸ್ ಅಧಿಕಾರಿ ತಾನೇ ಕೊಡ್ತಾರೆ. ಬೆಲ್ಟ್ ಕೊಡ್ತಾರೆ, ಪೇಂಟ್ ಕೊಡ್ತಾರೆ, ಬಿಳಿ ಶರ್ಟು ಪೇಂಟು ಎಲ್ಲ ಬೆಲ್ಟ್ ಎಲ್ಲ ಹಾಕೊಂಡು ನಾವು ಅಧಿಕಾರ ಮಾಡ್ಬೇಕು, ಅಲ್ಲಿ ಕೆಲಸ ಡ್ಯೂಟಿ ಮಾಡ್ಬೇಕು. ಆ ಡ್ಯೂಟಿ ಮಾಡ್ಕೊಳ್ಳೋದು ನಾನು ಕೆಲಸನೂ ಮಾಡ್ಕೊಳ್ಳೋದು. ಆಮೇಲೆ ಆಗೆಲ್ಲ ನಾನು ಬೆಳೆದು ಜನಗಳಿಗೆಲ್ಲ ಸಂತೋಷ ಮಾಡ್ಕೊಂಡು ಅದ ಒಳಗಿರೋ ಜನಗಳೆಲ್ಲ ಸ್ವಲ್ಪ ಎಲ್ಲರೂ ತೀರ್ತ್ಕೊಂಡು ಮೊರಟು ಪಂಡ ಅಂತವ್ರು ಇಂಥವ್ರುಗಳಿಗೆಲ್ಲ ಹೇಳೋದು ಮಾಡೋದು, ಬುದ್ಧಿ ಹೇಳೋದು, ಈ ತರ ಎಲ್ಲ ಮಾಡ್ಬೇಡಿ, ಈ ತರ ಎಲ್ಲ ಜೈಲಿ ಕಳವರ ಮಾಡ್ಬೇಡಿ, ಜೈಲು ಒಳಕವಾಗಿ ನಡೆಯಿರಿ, ಒಳಕವಾಗಿ ರಿಲೀಸ್ ಮಾಡ್ತಾರೆ. ನಾವ್ ಇಲ್ಲಿ ನಡ್ಕೊಂಡ್ರೆ ತರ ಒಳ್ಳಿತನ ನಡ್ಕೊಂಡ್ರೆ ಒಳ್ಳಿದಾಗಿ ಮಾಡ್ತಾರೆ, ಕೆಟ್ಟ ಸ್ಥಾನ ನಡ್ಕೊಂಡ್ರೆ ಕೆಟ್ಟದ ಮಾಡ್ತಾರೆ, ನಮ್ಮನ್ನ ಬೇಗ ಬಿಡಲ್ಲ ಹಾಗೆ ಅಂತೆಲ್ಲ ಹೇಳಿ ತಿರ್ದು ಮಾಡಿಕೊಂಡು ಅಲ್ಲಿ ಚೆಂದಾಗಿದ್ದು. ಆಗ ಒಂದು 11 ವರ್ಷ ನಮ್ಮ ತಾಯಿ ತೀರೋ ಕೂಡ ತೋರ್ಸಕ್ಕೆ ಬಿಡಲ್ಲ, ಅನುಮತಿ ಇಲ್ಲ ಅಂತಾರೆ. ಆಗ ಸೂಪ್ರೆಂಟ್ ಮೇಡಮ್ ಕರೆದು ಆಗ ಏನ್ ಮಾಡ್ದೆ ಹಾಗಂದ್ರು, ಅಯ್ಯ ನನಗೆ ಎಷ್ಟ್ ಕಡೆ ಅಕ್ಕಿ ಕೇಳಿಸಿ ನಿಮ್ಮಿಂದ ಹೋಗಿ ನಮ್ ತಾಯಿನ ನೋಡ್ಕೊಂಡ್ ಬಂದ್ಬಿಡ್ತೀನಿ, ನಮ್ ತಾಯಿನ ನಾನು ನೋಡ್ದೆ ನಾನು ಇರಕ್ಕಾಗದ್ರೆ ನೀವು ಇಷ್ಟು ಪೊಲೀಸ್ನವ್ರಾದ್ರು ಸರಿ, ಅದೇನ್ ಚೆಲುವಾದ್ರು ಸರಿ, ನೀವು ಅಕ್ಕಿ ನನ್ನ ಕೇಳಿಸಿ ಹಾಗೆಂದ ಹೇಳಗಿಂತ ಆಗ ಪೆರುವಲ್ ಬರೆದು ರಜಾ ಬರೆದು ಆಗ ನನ್ನ ಕೊಂಡೋಗಿ 7 ಗಂಟೆ ರಾತ್ರಿ ಒಬ್ರು ಕಣ್ಣಿಗೂ ಕಾಣಿಸಿದೆ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಹೋಗಿ ಬಂದ್ಬಿಟ್ರೆ
ನಿನ್ನಿಂದ ಅಡಿ ನಮ್ ಕೆಲಸ ಹೋಯ್ತು. ನೀನ್ ಹಾಗೆ ನಿಮ್ ಕೆಲ್ಸಕ್ಕೆ ನಾನು ಎಂದಿದ್ಗೂ ನಿಮ್ಮನ್ನ ನಾನು ಕೆಡ್ಸೋದಿಲ್ಲ ಅಮ್ಮ, ನಿಮ್ಮನ್ನ ನಾವು ಕೆಡ್ಸೋದಿಲ್ಲ. ನೀವೇನ್ ಹೇಳಿದ್ರಿ ನಾನು ಹಾಗೆ ಉತ್ತರ ನನಗೆ ಹೋಗಿ ನಿಮ್ಮ ಬಂದೆ ಹಾಜರಾಯ್ತೀನಿ ಬಂದು ಆಗಂದು ಹೇಳ್ಬಿಟ್ಟು ಸಂತೋಷ ಪಡಿಸ್ಬಿಟ್ಟು ಆಗ ನನ್ನ ಪೆರೂರು ಬರ್ದು ಪೆರೂರು ಕೇಳಿಸ್ತಾರೆ. ಆಗ 7 ಗಂಟೆ ರಾತ್ರಿ ನಾನು ಆಗ ಕಡದು ವೀಸಿಗೆ ಬಂದು ಆಗ ನನ್ನ ತಮ್ಮ ಬಂದಿದ್ದ. ಆಗ ನನ್ನ ತಮ್ಮ ಕರ್ಕೊಂಡು ಆಗ ಬಂದು ಎಳುವುಗಳು ಎಲ್ಲ ದಫನ ಮಾಡ್ಬಿಟ್ಟು ಆಗ 11 ದಿವಸ ನನಗೆ ಕೊಟ್ಟಿದ್ರು. ಕಟ್ಲೆ ಗಿಟ್ಲೆ ಎಲ್ಲ ಮಾಡ್ಬಿಟ್ಟು ಬಂದು ಸಂತೋಷ ಬಂದು ಸೇರಪ್ಪ ಹಾಗಂತ. ಅದೇ ಮಾದ್ರಿ 11 ದಿವಸಕ್ಕೆ ಮುಂದಾಗಿ ನಾನು 10 ದಿವಸಕ್ಕೆ ನಾನು ಜೈಲಿಗೆ ಹೋಗಿ 1 ವರ್ಷ ಇದ್ದೆ. ಆಗ ಅವರೆಲ್ಲ ತಿಳಿದು ನೋಡ್ಬಿಟ್ಟು ಆಮೇಲೆ ಆಗ IG ಕರೆದು IG ಒಂದಿಗೆ ಮೀಟಿಂಗ್ ಮಾಡಿ ಸ್ವತಂತ್ರ ದಿವಸ ಆಗ ನನಗ ಬಿಡುಗಡೆ ಮಾಡಿ ನನ್ನ ಕೇಳಿಸರು. ನಾನ್ ಬಂದು ನೋಡಿ, ನಾನು ಯಾರಿಗೂ ಅನ್ಯಾಯ ಮಾಡಿದ್ರೆ ನಾನು ಬಂದು ಈ ಜಾಗ ಇರ್ತಿರ್ಲಿಲ್ಲ. ಯಾವತ್ತೋ ನಾನು ಅದು ಹಾಳಾಗ ನಾನೊಬ್ರಿಗೆ ಕೈ ಹಾಕಿದ್ರೆ ನನ್ನೊಬ್ರು ಕೈ ಹಾಕಿಬಿಡಾರು. ನಾನು ಯಾರಿಗೂ ನಾನು ಧರ್ಮ ಮಾಡಿನಿ, ಆ ಧರ್ಮವೇ ನನ್ನ ಇವತ್ತು ಗೆಲ್ಲಿಸಿರೋದು. ಅದಕ್ಕೆ ನಾನೇನಂತೀನಿ ಅಂದ್ರೆ, ನಾನಿಷ್ಟು ಕೆಟ್ಟು ಮುರಿದದಕ್ಕ ಏನೋ ನೋಡಿ ನೀವು ಬಂದು ಆ FIR ನೋಡಿ ಈರಪ್ಪನ ನೋಡಿತ ನನಗೆ ಈ ತರ ಕೊಡುಮೆಗಳೆಲ್ಲ ಕೊಟ್ರು. ಆ ಕೊಡುಮೆ ಬೇಡ, ಮಾಡೋರು ಮಾಡಿದಾರೆ, ಮಾಡ್ದಿದಾರು ಒಳ್ಳೇದ್ ಮಾಡಿದ್ದಾರೆ ನನಗ ಆಯ್ತಾ. ಎಲ್ಲಾರು ನಾನು ಕೆಟ್ಟವ್ರ ಅಂತ ಹೇಳೋದಿಲ್ಲ. ಒಬ್ಬ ಮಾಡಿದ ತಪ್ಪಿಗೆ ಎಲ್ಲಾರು ಕೆಟ್ಟದಾಯ್ತಾರೆ. ಈಗ ನಾನು ಈರಪ್ಪನ ವಿಷಯದ ನಾನು ಕೆಟ್ಟವ, ನಾ ಈರಪ್ಪನ ಬೇಕಿದ್ದು ನಾನು ವಿಷಯದನ. ಇವ್ರು ನನ್ನ ಕೊಂಡೋಗಿ ತುಡುಕಿ ನನ್ನ ಕೊಂಡೋಗಿ ಅವ್ರ ಕೈಗೆ ಶಿಕ್ಷಿ ಅವ್ರ ಕೈಗೆ ನಾನು ಸಿಕ್ಕೊಂಡು ಆಗ್ಲೂ ನಮ್ಮ ಕುಟುಂಬವೇ ಸತ್ತಿರೋದು. ನಮ್ಮ ಕುಟುಂಬದವರೇ ಸತ್ತದು. ಪುಣಜೋಲಿ ಸತ್ತದು ನಮ್ಮ ತಾಯಿ ಮಾವನವ್ರ ಕಡೆಯವ್ರೆ. ಅಲ್ಲಿ ಗೇರ್ಮಳದಲ್ಲಿ ಸತ್ತದು ನಮ್ಮ ತಾಯಿ ಮಾವನವ್ರ ಕಡೆಯವ್ರೆ. ನಮ್ಮ ಮನೆ ಕುಟುಂಬವೇ ಸತ್ತದು. ಅದು ಸತ್ತು ಅದು ನಾಶ ಆಗಿ ಇದು ನನ್ನ ಈಗ ಸಾಯಿಸಾಗಿ ಇದು ಮಾಡಿ ಆಗ ಇಷ್ಟೆಲ್ಲ ನಾನು ತಪ್ಪಿಸಿ ಇಷ್ಟೆಲ್ಲಾರು ಒಳ್ಳೇದಾಗಿ ನಾನು ಬಂದೆ. ನನಗೇನೋ ಒಂದು ಒದಗಿ ಸಹಾಯ ಮಾಡ್ಬೇಕಾ, ಸಹಾಯ ಕಡೆಗಾಲದಲ್ಲಿ ಆದ್ರೂ ಏನ್ ಮಾಡಿದ್ರು ಅದನ್ನ ಧರ್ಮ ಮಾಡ್ಬೋದು. ನಿಮ್ಮಂತವ್ರು ಮಕ್ಕ ಮರಿ ದೊಡ್ಡವ್ರು ಸಿಕ್ಕವ್ರು ಇದು ತಿಳಿದು ಈ ಪೇಟಿ ನೋಡಿ ಇದೊಂದು ಒದಗಿ ಸಹಾಯ ಮಾಡಾಗಿದ್ರೆ ಮಾಡ್ಬೋದು. ಇದು ನೋಡಿ ಒಂದು ಬಾತ್ರೂಮ್ ಕಟ್ಟುಕೊಳ್ಳೋದಕ್ಕಿಲ್ಲ. ಒಂದು ಬಾತ್ರೂಮ್ಗೆಲ್ಲ ಹೋಯ್ತೀನಿ ಅಂದ್ರೆ ನಾವು ಒಂದು ಕಿಲೋಮೀಟರ್ ನಡೆಯಬೇಕು. ಬೌಂಡ್ರಿಗೆ ಹೋಗ್ಬೇಕಾದ್ರೆ ಆ 1 ಕಿಲೋಮೀಟರ್ ನಡೆಯಬೇಕು. ಒಂದು ಬಾತ್ರೂಮ್ ನಾನು ಕಟ್ಟುಗಳಕ್ಕಾಗಿಲ್ಲ. ನನಗೆ ತಪ್ಪು ಬಂದು ಒಂದು ಇಟ್ಟಿಗೆ ಕಲ್ಲು ತರಕ್ಕೆ ನನ್ನ ತಪ್ಪ ಏನೂ ಇಲ್ಲ ನೋಡಿ. ಇದೊಂದಿಷ್ಟ ಇತ್ತು ಮಾಡ್ಕೊಂಡು ಒಂದಷ್ಟು ರಾಗಿ ಬೆಳ್ಕೊಂಡು ಇದೋ ಜೀವನಕ್ಕೆ ಅದನ್ನು ಪಟ್ಟಾಡ್ತೀನಿ. ಮಳೆ ಹೋದ್ರೆ ಬೆಳೆ ಇದ್ರು ಇಲ್ಲ. ಈ ತರ ನಾನು ಕಾಲ ಕಳ್ಕೊಂಡು ಎಲ್ಲಾರಿಗೂ ದಯವಿಟ್ಟು ನಾನು ಹೇಳ್ತೀನಿ, ಎಲ್ಲಾ ಮಕ್ಕಳಿಗೂ ಎಲ್ಲ ಸರ್ವರಿಗೂ ನಾನು ದೇಶಕ್ಕೂ 2 ದೇಶಕ್ಕೂ ನಾನು ಹೇಳ್ತೀನಿ. ಕರ್ನಾಟಕ ಬೇರೆ ಅಲ್ಲ, ನಾನು ಕನ್ನಡದವನೇ. ತಮಿಳ್ನಾಡು ಬೇರೆ ಅಲ್ಲ, ಈ ತಮಿಳ್ನಾಡಿರೋಕೆ ತಮಿಳ್ನಾಮ ಆಯ್ತಾ. ಎಲ್ಲಾ ದೇಶಕ್ಕೂ ನಾನು ಹೇಳ್ತೀನಿ, ಕೈ ಮುಗಿದು ನಾನು ಎಲ್ಲಾರನು ಕೇಳ್ತೀನಿ. ಏದೋ ಅವ್ರಿಗೆ ಹೊಟ್ಟೆ ಉರಿದವ್ರಿಗೆ ಇದನ್ನ ನೋಡ್ಕೊಂಡು ಒಂದು ಒದಗಿ ಸಹಾಯ ಮಾಡಿದ್ರೆ ಮಾಡ್ಬೋದು. ಏದೋ ನಾನೊಂದು ಬಾತ್ರೂಮ್ ನಾನು ಒಂದು ಕಟ್ಸ್ಕೊಂಡು ನಾನು ಯಾವುದೋ ಇನ್ನು ನನ್ನ ಕೈಲಿ ಜಾಸ್ತಿ ನಡೆಯಕ್ಕಾಗೋದಿಲ್ಲ, ಮಾಡಕ್ಕಾಗೋದಿಲ್ಲ. ಇದೊಂದು ಒದಗಿ ಸಹಾಯ ನನಗೆ ಮಾಡಿ ಕೊಟ್ರೆ ಯಾರು ಅದಕ್ಕೆ ನಾನು ಕೈ ಮುಗಿದು ನಾನು ಎಲ್ಲಾರನು ನಾನು ಬೇಡ್ಕೊತೀನಿ. ಎಲ್ಲಾರ್ಗು ಒಂದು ನನ್ರಿ ಕೊಡ್ತೀನಿ. ಎಲ್ಲಾರು ಚಂದಾಗಿರ್ಲಿ. ದೇವ್ರು ಎಲ್ಲಾರನು ಕಾಪಾಡ್ಲಿ, ಅವ್ರನ್ನೂ ಕಾಪಾಡ್ಲಿ, ನನ್ನೂ ಕಾಪಾಡ್ಲಿ, ಎಲ್ಲ ಸರ್ವನು ಕಾಪಾಡ್ಲಿ. ಹಾಗೆ ಅಂತ ನಾನು ಈ ಮಾತು ನಾನು ಮುಗಿಸ್ತೇನೆ. ನಿಮ್ದು ಅಕೌಂಟ್ ನಂಬರ್ ಎಲ್ಲ ಇದೆಯಾ? ಅಕೌಂಟ್ ನಂಬರ್ ಅದೇ. ಸೊ ಗೈಸ್, ನಾನು ತುಪಾಕಿ ಸಿದ್ಧ ಅವ್ರದ್ದು ಅಕೌಂಟ್ ನಂಬರ್ ಎಲ್ಲ ಇಸ್ಕೊಂಡಿರ್ತೀನಿ. ಸೊ ನಿಮ್ಗೇನಾದ್ರೂ ಈ ಸಂದರ್ಶನ ನೋಡಿ ಅಥವಾ ಇವ್ರ ಜೀವನ ಶೈಲಿ ನೋಡಿ ನಿಮ್ಗೇನಾದ್ರೂ ಸಹಾಯ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಾನು ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಸೊ ನೀವು ಇವ್ರಿಗೆ ಸಹಾಯ ಮಾಡ್ಬೋದು. ಅಕೌಂಟ್ ನಂಬರ್ ಸರ್ ಇನ್ನೊಂದು ಇದೊಂದು ಲಾಸ್ಟ್ ಏನು ಅಂದ್ರೆ, ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ವಿಷಯಗಳಾಯ್ತು, ನೀವ್ ವೀರಪ್ಪನ ಜೊತೆ ಹೋದ್ರಿ ಬಂದ್ರಿ. ಸೊ ಲಾಸ್ಟಿಗೆ ನಿಮ್ ಪ್ರಕಾರ ವೀರಪ್ಪನ್ ಒಳ್ಳೆಯವನೋ ಕೆಟ್ಟವನೋ, ಅಥವಾ ನಿಮ್ ಪ್ರಕಾರ ವೀರಪ್ಪನ್ ಏನು? ಒಳ್ಳೆಯವನು ವೀರಪ್ಪ ಕೆಡ್ಕಲ್ಲ. ಮಾಡಿದ್ರೆ ಜನಗಳು ಮಧ್ಯ ನುಗ್ಗಿ ಜನ ತಾನೇ ಅವನ ಹದಗೆಡಿಸಿದ್ರು. ಇನ್ನೊಂದು ಆಳ್ಕೊಲೆ ಆಗೋಯ್ತು. ಇನ್ನು ಸುಮ್ಮನೆ ಬಿಟ್ಟಾರ. ಇದು ಒಳ್ಳೆಯವನೇ, ಅವ ಕೆಡಕನವ ಏನೂ ಇಲ್ಲ. ಕೆಡಕಾದ್ರೆ ನನಗ್ ಗೊತ್ತಾಯ್ತದಿಲ್ಲ. ಎಂತವ್ರಿಗೂ ಚೆಂದಾಗಿ ಭಾವಿಸ್ತಾನೆ, ಎಂತವ್ರಿಗೂ ಹೇಳ್ತಾನೆ. ನನ್ನ ಪದ್ಧತಿಯಲ್ಲಿ ಹೇಳ್ಬೇಡಿ, ನನ್ನ ಪತಿ ಕಂಡುಬಿಟ್ಟು ಇಲ್ಲಿ ಹೋದ ಮಾಡ್ದಂತೂ ಹೇಳ್ಬೇಡಿ, ನಿಮ್ಮನ್ನ ಎಲ್ಲ ಬೆಂಡತ್ತಾರೆ, ನೀವೆಲ್ಲ ತೊಂದ್ರೆ ಬರ್ತದೆ ಅಂತೆಲ್ಲ ಹೇಳವ. ದುಡ್ಡು ಕಾಸೆಲ್ಲ ಹೇಳೋ ದನ ಕರು ಮೇಯ್ಸೋರ್ ಕಂಡ್ರೆ ಸೊಯ್ದೆ ಸೊಪ್ಪನಲ್ಲಿ ಕೊಡ್ತಿದ ನೋಡಿದೀನಿ. ಅದು ನೋಡಿತ ನಾನು ಒಳ್ಳೆಯವ ಅಂತೀನಪ್ಪ. ಇನ್ನು ಅವ್ರ ಮನಸ್ಸಿಗೆ ಏನು ಮಡಗಿದಾರೋ, ಅವ್ರವ್ರ ಮನಸ್ಸುಗಳಲ್ಲಿ ಏನಿತ್ತೋ ಅದು ನನಗ್ ಗೊತ್ತಿಲ್ಲ ಅಷ್ಟೇ. ನಿಮ್ ಇದ್ರ ಪ್ರಕಾರ ಒಳ್ಳೆ ಮನುಷ್ಯ? ಒಳ್ಳೆ ಮನುಷ್ಯನೇ. ಬಟ್ ಅದು ಕಾಡಲ್ಲೆಲ್ಲ ಏನಂದ್ರೆ ಈ ಘಟನೆಗಳೆಲ್ಲ ನಡೆದ ಮೇಲೆ ನಾನು ಆಗ ಅವ್ನಿಗೆ ಹೇಳ್ದೆ, ನೋಡು ಅಣ್ಣ ಈರಪ್ಪನ, ನೋಡು ಈ ರೀತಿ ಎಲ್ಲ ನೀನ್ ಮಾಡ್ಕೊಂಡ್ರೆ ನಿನ್ನ ಪ್ರಾಣ ಹೋಯ್ತದೆ, ಎಲ್ಲರ ಪ್ರಾಣ ಹೋಯ್ತದೆ. ಇದು ಹೋದ್ರು ಹೋಗ್ಲಿ, ನೀನೊಂದು ಮನ್ನಿಪಾಗಿ ನಿನಗೂ ಕೊರಂಜ ಪಕ್ಷ ದಂಡೆ ಕೇಳಿ, ನೀನು 2 ರಾಜ್ಯವೇ ಕೇಳಿ ನೀನು ಶರಣರಾದ್ರೆ ಒಳ್ಳೇದಾಗಬೇಕು. ಶರಣರಕ್ಕೂ ರೆಡಿ ಮಾಡಿದೆ. ಅದು ಕರ್ಸಿಗೆ ಒಪ್ಪುದೋದ, ಈ ಸೆಂಟ್ರಲ್ ಗೌರ್ಮೆಂಟ್ ಒಪ್ಪುದೋದಕ್ಕೆ ಅದು ಬೇಡವೋ, ನನಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ, ನನಗೆ ಜನಾಧಿಪತಿ ಕೈ ಹೇಳ್ತು, ಗೌರ್ನರ್ ಕೈ ಹೇಳ್ತು ಕೊಟ್ಟಿರ್ತ ನಾನು ಬಂದು ಶರಣರಾಗೋದು ಇದ್ರ ಬರೋದಿಲ್ಲ. 2 ಗೌರ್ಮೆಂಟ್ ನಂಬಿ ನಾನು ಬರೋದಿಲ್ಲ ಅಂದ್ಬಿಟ್ಟು ಅದು ನಾನು ಶರಣರಾಗೋದಿಲ್ಲ ಅಂದ್ಬಿಟ್ಟು
ಅಷ್ಟಕ್ಕೆ ನಿಲ್ಸ್ಬಿಟ್ಟ. ಆಗ ಚಂದ್ರಾಗ ಆಗದಿದ್ದಾನೆ ನಾನು ಇನ್ನು ಇವನೊಂದಾಗಿದ್ರೆ ಯಾವತ್ತಿದ್ರು ನನಗೆ ಆಪತ್ತು ಹುಡ್ತದೆ, ನಾನುವೇ ಅವನ ಬಿಟ್ಟಾಕ್ಬಿಟ್ಟು ನಾನು ಬಂದು ಚಂದ್ರ ಇಷ್ಟು ತ ನಡೆದ್ರಲ್ಲಪ್ಪ. ಇನ್ನು ನಾವು ಏನು ಇಲ್ಲ, ನಾವು ಏನ್ ತಪ್ಪು ಮಾಡಿದ್ವಿ. ನೀವು ಫೋನ್ ಯಾವ್ದು ಯೂಸ್ ಮಾಡೋದು? ಅವನೊಂದಂತೂ ಅದು ಪಾಪ ಒಬ್ಬ ಪತ್ರಿಕೆ ಅವ್ರ ತನಕ ಕೊಟ್ಟು ಸಿಕ್ಕುದು ನಂದು ಚಿಕ್ಕದು ಇದ ನಿಮ್ದು? ಅವ್ರಿಗೆ ಎಲ್ಲ ಮೀಟಿಂಗ್ ಕರೆಸಿ ಅವ್ರನ್ನು ಆಧಾರ್ ಕಾರ್ಡ್ ಅದು. ಇದ್ರಲ್ಲೂ ಕೂದ್ಲು ನೀವ್ ಒಂದ್ಸಲ ತೆಗಿತೀರಾ ಅದು ಬೆಟ್ಟ? ಬಟ್ ನೀವು ಅವಾಗ್ಲಿಂದಾನು ಇದೇ ತರನೇ ಕೂದ್ಲು ಬಿಟ್ರೆ? ನಾನು ಹರಕೆ ಮಾಡಿರೋದು, ಹಾ. ನನ್ನ ಕೈಲಿ ಏನು ಇಲ್ಲ. ಮಾದೇಶ್ವರನ್ ಬೆಟ್ಟಕ್ಕೆ ಹರಕೆ ಮಾಡಿದ್ರು ನಾನು. ಸುಮಾರು ಕಾಲ ಆಯ್ತದೆ, ನಾನು ಅದಕ್ಕೂ ನನಗೆ ಒಳ್ಳೆ ಇದೆ. ಆದ್ರಿಂದ ನಾನು ಅವ್ನಿಗೇನ ಇನ್ನೂ ನನಗೆ ಕೊಟ್ಟಿದೆ. ಇನ್ನು ಯಾವತ್ತು ಕೊಟ್ಟನು ನನಗೆ ಯಾವತ್ತೊಂದೆಲ್ಲ ಒಳ್ಳೇದಾಗಿ ಆದಾಗ ನಾನು ಹೋಗಿ ಅವನ ದರ್ಶನ ಮಾಡಿ ಬರ್ತೀನಿ, ಮೊಟ್ಟೆ ಕೊಟ್ಬಿಟ್ಟು ಬರ್ತೀನಿ ಹಾಗಂತ ಅರ್ಸಿದದು. ಹಾಗೇ ಬಿಟ್ಕೊಂಡಿದ್ದೀನಿ. ನಿಮಗೆ ಇವಾಗ ಎಷ್ಟು ವಯಸ್ಸು ಇರ್ಬೋದು? ವಯಸ್ಸು ನನಗೆ ಬಂದು 73. 73 ವರ್ಷ ನಿಮಗೆ. ನಿಮ್ಗೆ? ಅವಳಿಗೆ 50-60 ಇರ್ಬೋದು. 50-60. ಇದು ಅಕೌಂಟ್ ನಂಬರ್. ಇದ್ರಲ್ಲಿ ನೀವು ಇಲ್ಲಿದ್ದೀರಲ್ವಾ, ನೀವಿದು ಹಾ.